ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಬ್ರೇಕ್ಫಾಸ್ಟ್ ಅಲ್ಲ, ಬ್ರೇಕ್ ಮೀಟಿಂಗ್ ಅಂತ ಹೇಳಿದ್ದಾರೆ. ಕೈ ನಾಯಕರ ಕಾಲೆಳೆದ ವಿಪಕ್ಷ ನಾಯಕ ಆರ್ ಅಶೋಕ್. ಇದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲ, ಬ್ರೇಕ್ ಮೀಟಿಂಗ್ ಅಂತ ಹೇಳಿದ್ದಾರೆ. ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗಿಗೆ ಸಂಬಂಧಪಟ್ಟಂತೆ ಇದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲ, ಬ್ರೇಕ್ ಮೀಟಿಂಗ್ ಅಂತ ಕೈ ನಾಯಕರ ಕಾಲೆಳೆದ ವಿಪಕ್ಷ ನಾಯಕ ಆರ್ ಅಶೋಕ್. ಅಲ್ಲೇನು ನಡೆಯಲ್ಲ, ಇಡ್ಲಿನೂ ಇಲ್ಲ, ದೋಸೆನೂ ಇಲ್ಲ, ಅಲ್ಲಿ ಬರೀ ಜಗಳ ಬಿಟ್ರೆ ಬೇರೇನು ನಡೆಯಲ್ಲ ಅಂತ ಕಾಲೆಳೆದಿದ್ದಾರೆ. ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗಿಗೆ ಸಂಬಂಧಪಟ್ಟಂತೆ ಇದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲ, ಕೇವಲ ಬ್ರೇಕ್ ಮೀಟಿಂಗ್ ಅಂತ ಸದ್ಯಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕಾಲೆಳೆಯುವ ಕೆಲಸವನ್ನ ಮಾಡಿದ್ದಾರೆ. ಹಾಗಾದ್ರೆ ಏನ್ ಮಾತನಾಡಿದ್ದಾರೆ ನೋಡೋಣ. ಅದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲ, ಬ್ರೇಕ್ ಮೀಟಿಂಗ್ ಅಲ್ಲ. ಅಲ್ಲಿ ಏನು ನಡೆಯಲ್ಲ, ಅಲ್ಲಿ ಇಡ್ಲಿನೂ ಇಲ್ಲ, ದೋಸೆನೂ ಇಲ್ಲ, ಉಪ್ಪಿಟ್ಟು ಇಲ್ಲ, ಬರೀ ಜಗಳ ಬಿಟ್ರೆ ಏನು ಆಗಲ್ಲ. ಇಲ್ಲಿ ನೋಡಿ, ಅದು ಮುಖ್ಯಮಂತ್ರಿ ಪದವಿ ಬಿಡುವಂಥದ್ದು. ಸಿದ್ದರಾಮಯ್ಯ ರೆಡಿ ಇಲ್ಲ. ಇಲ್ಲಿ ಡಿ ಕೆ ಶಿವಕುಮಾರ್ ನನಗೆ 2.5 ವರ್ಷ ಅಂತ ಹೇಳಿ ಮಾತಾಗಿದೆ ಅಂತ ಹೇಳ್ತಾ ಇದ್ದಾರೆ. ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ, 6 ಜನದ ಮಧ್ಯೆ ಆಗಿದೆ ಅಂತಾನೆ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಈಗ ಕೇಂದ್ರದ ನಾಯಕತ್ವ ಏನಾದರೂ ದಮ್ಮಿದ್ರೆ, ಅವ್ರಿಗೆ ಕೇಂದ್ರ ನಾಯಕರ ಶಕ್ತಿ ಇದ್ರೆ, ವೀಕ್ ಅಲ್ಲ ಅಂದ್ರೆ ಅವ್ರು ಅನೌನ್ಸ್ ಮಾಡ್ಬೇಕಾಯ್ತು. ಹೌದು, 2.5 ವರ್ಷ ಆಗಿತ್ತು, ನಾವು ಅದನ್ನ ತೀರ್ಮಾನ ಮಾಡ್ತೀರಿ ಅಂತ ಹೇಳ್ಬೇಕಾಯ್ತು. ಅದು ವೀಕ್ ಹೈಕಮಾಂಡ್. ನವೆಂಬರ್ ಅಲ್ಲ ರೀ, ಲಾಸ್ಟ್ ನವೆಂಬರ್ ಇಂದ ಈ ನವೆಂಬರ್ ವರೆಗೂ ಇದೇ ಡ್ರಾಮಾ. ಪಕ್ಕಾ ವೀಕ್. ಅದಕ್ಕೆ ಓಡೋಗ್ಬಿಡ್ತಾರಲ್ಲ, ಸೋನಿಯಾ ಗಾಂಧಿನೂ ಫಾರಿನ್ ಹೋಗ್ಬಿಟ್ರು, ರಾಹುಲ್ ಗಾಂಧಿನೂ ಫಾರಿನ್ ಹೋಗ್ಬಿಟ್ರು. ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಇಲ್ಲ ರೀ. ಒಂದು ಫ್ಯಾಮಿಲಿಗೋಸ್ಕರ ಕಾಂಗ್ರೆಸ್ ಪಾರ್ಟಿ ಇದೆ, ಅದ್ ಬಿಟ್ರೆ ಏನು ಇಲ್ಲ. ಸುರ್ಜೇವಾಲಾ ಅಂತೂ ಪತ್ತೆ ಇಲ್ಲ. ಎಲೆಕ್ಷನ್ ಟೈಮಲ್ಲಿ ಬಂದು ಆಶ್ವಾಸನೆ ಕೊಟ್ಟಿದ್ದೆ, ಭದ್ರ ಸರ್ಕಾರ, ಸುಭದ್ರ ಸರ್ಕಾರ ಅಂತ. ಯಾವ್ದಿದೆ ಸುಭದ್ರ ಸರ್ಕಾರ? 1 ವರ್ಷದಿಂದ ನೋ ಡೆವಲಪ್ಮೆಂಟ್, ಯಾವುದೇ ಡೆವಲಪ್ಮೆಂಟ್ ಇಲ್ಲ, ಏನು ಆಗ್ತಾ ಇಲ್ಲ. ಆ ರೀತಿ ಒಂದು ವಾತಾವರಣ ಇವತ್ತು ಕರ್ನಾಟಕದಲ್ಲಿದೆ. ಕರ್ನಾಟಕದ ಜನ ಇವತ್ತು ಅಡ್ಡ ಬಿದ್ದಿರೋ ರಸ್ತೆಗಳು, ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗಿರೋದು, ಜೈಲುಗಳಲ್ಲಿ ಬಾರ್ ನಡೀತಾ ಇದೆ, ಜೈಲುಗಳಲ್ಲಿ ವೈನ್ ತಯಾರು ಮಾಡ್ತಾರಂತೆ, ವೈನ್ ಫ್ಯಾಕ್ಟರಿ ಔಟ್ ಇದೆ ಜೈಲುಗಳಲ್ಲಿ. ಇಷ್ಟೆಲ್ಲ ಇದ್ರು ಈ ಸರ್ಕಾರ ಕೇರ ಮಾಡಿದ್ರೆ ಇದೆ ಅಂತ ಹೇಳಿದ್ರೆ ಸತ್ತೋಗಿದೆ ಸರ್ಕಾರ. ಅದರಿಂದ ಇಲ್ಲಿ ಕೇಂದ್ರದ ಏನ್ ನಾಯಕರಿದ್ದಾರೆ ಕಾಂಗ್ರೆಸ್, ವೀಕ್ ಆಗಿರೋದ್ರಿಂದ ಇಲ್ಲಿ ಅಡ್ವಾಂಟೇಜ್ ತಗೊಳ್ತಾ ಇದೆ. ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅಡ್ವಾಂಟೇಜ್ ತಗೊಂಡು ಸವಾರಿ ಮಾಡ್ತಾ ಇದ್ದಾರೆ, ಕೇಂದ್ರದ ನಾಯಕರ ಮೇಲೆ ಸವಾರಿ ಮಾಡ್ತಾ ಇದ್ದಾರೆ. ಅದರಿಂದ ರಾಜ್ಯದ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಅದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲ, ಬ್ರೇಕ್ ಮೀಟಿಂಗ್ ಅಲ್ಲ. ಅಲ್ಲಿ ಏನು ನಡೆಯಲ್ಲ, ಅಲ್ಲಿ ಇಡ್ಲಿನೂ ಇಲ್ಲ. ಈ ಒಂದು ಕುರ್ಚಿ ಕಾಳಗದಲ್ಲಿ ಇವತ್ತು ಕದನ ವಿರಾಮವನ್ನ ಘೋಷಣೆ ಮಾಡ್ತಾರಾ ಅಥವಾ ಇದೇ ರೀತಿ ಮುಂದುವರಿಯುತ್ತಾ ಅಂತ ನೋಡ್ಬೇಕಾಗತ್ತೆ. ಡಿಸೆಂಬರ್ ಕ್ರಾಂತಿ ಆಗತ್ತೆ ಅಂತ ಹೇಳಲಾಗ್ತಾ ಇತ್ತು, ಆದರೆ ಸದ್ಯಕ್ಕೆ ಸಂಧಾನವನ್ನ ಮಾಡಲಾಗತ್ತೆ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಅಂದರೆ ಏನೀಗ ಮಾತುಕತೆಯನ್ನು ಮಾಡ್ತಾರೆ, ಆ ಒಂದು ಸಂದರ್ಭದಲ್ಲಿ ಪಕ್ಷಕ್ಕೆ ಯಾವ ರೀತಿಯ ಡ್ಯಾಮೇಜ್ ಆಗುತ್ತೆ ಒಂದು ವೇಳೆಯಲ್ಲಿ ಅಧಿಕಾರ ಹಂಚಿಕೆಯಾದರೆ ಅದೆಲ್ಲದರ ಬಗ್ಗೆ ಕೂಡ ಮಾತುಕತೆಯನ್ನು ಮಾಡ್ತಾರೆ. ಆದರೆ ವಿಪಕ್ಷದವರು ಇದೇನು ಮೀಟಿಂಗನ್ನು ಮಾಡ್ತಾ ಇಲ್ಲ, ಕೇವಲ ಬ್ರೇಕ್ ಮೀಟಿಂಗ್ ಮಾಡ್ತಾ ಇದ್ದಾರೆ, ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲ ಅಂತ ಕಾಲೆಳೆಯುವ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಈ ಒಂದು ವಿಚಾರಕ್ಕೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ನೋಡಬೇಕಾಗತ್ತೆ. ಈ ಒಂದು ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೂ ಕೂಡ ಬಹಿರಂಗವಾಗಿ ಯಾವುದೇ ರೀತಿಯ ಹೇಳಿಕೆಗಳನ್ನು ಕೊಡಬಾರ್ದು ಅಂತ ಏನಾದರೂ ನಿರ್ಧಾರವನ್ನು ತೆಗೆದುಕೊಳ್ತಾರಾ ಅಂತ ನೋಡಬೇಕಾಗತ್ತೆ. ಮುಖ್ಯವಾಗಿ ಒಬ್ಬರಾದ್ಮೇಲೆ ಒಬ್ಬೊಬ್ಬರು ಒಂದೊಂದು ರೀತಿಯ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಈ ಒಂದು ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇನ್ನು ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನು ಮುನ್ನೆಲೆಗೆ ತರುವ ಕೆಲಸವನ್ನು ಮಾಡಿದ್ರು. ಅದಾದ ನಂತರ ಒಬ್ಬರಾದ್ಮೇಲೆ ಒಬ್ಬರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಹೈಕಮಾಂಡ್ ಈ ಮೊದಲೇ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದು, ಯಾರು ಕೂಡ ಒಂದು ಪವರ್ ಶೇರಿಂಗ್ ವಿಚಾರ ಅಥವಾ ನಾಯಕತ್ವ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಒಂದು ಹೇಳಿಕೆಯನ್ನು ಕೂಡ ಕೊಡಬಾರದು ಎಂಬ ಎಚ್ಚರಿಕೆಯನ್ನು ಕೊಟ್ಟಿದ್ರೂ ಕೂಡ ನಾಯಕರು ಹೇಳಿಕೆಗಳನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಸಿಎಂ ನಿವಾಸದಲ್ಲಿ ಸಿದ್ದು ಡಿಕೆ ಬ್ರೇಕ್ಫಾಸ್ಟ್, ಬೇರೇನು ಕಾರ್ಯಕ್ರಮ ಇಟ್ಟುಕೊಳ್ಳದ ಸಿಎಂ ಡಿಸಿಎಂ. ಇವತ್ತು ಬರೀ ಬ್ರೇಕ್ಫಾಸ್ಟ್ ಮೀಟಿಂಗ್ಗಾಗಿ ದಿನವನ್ನ ಮೀಸಲಾಗಿಟ್ಟಿದ್ದಾರೆ. ಕಾವೇರಿ ನಿವಾಸದಲ್ಲಿ ಸಿಎಂ ಡಿಸಿಎಂ ಮಾತುಕತೆ. ಸಿಎಂ ನಿವಾಸದಲ್ಲಿ ಸಿದ್ದು ಡಿಕೆ ಬ್ರೇಕ್ಫಾಸ್ಟ್ ಮೀಟಿಂಗ್, ಬೇರೇನು ಕಾರ್ಯಕ್ರಮ ಇಟ್ಟುಕೊಳ್ಳದ ಸಿಎಂ ಡಿಸಿಎಂ. ಇವತ್ತು ಬರೀ ಬ್ರೇಕ್ಫಾಸ್ಟ್ ಮೀಟಿಂಗಿಗಾಗಿ
ಈ ಒಂದು ದಿನವನ್ನ ಮೀಸಲಿಟ್ಟಿದ್ದಾರೆ. ಸದ್ಯಕ್ಕೆ ಈ ಒಂದು ದಿನಕ್ಕಾಗಿ ಈ ಮೊದಲೇ ಈ ರೀತಿಯ ಒಂದು ಮೀಟಿಂಗ್ ಆಗಬೇಕಾಗಿತ್ತು ಅಂತ ಅವ್ರಿಗೂ ಕೂಡ ಅನ್ಸಿರಬಹುದು. ಯಾಕೆ ಅಂತಂದ್ರೆ ಈ ಒಂದು ವಿಚಾರಕ್ಕೆ ಬ್ರೇಕ್ ಹಾಕಲೇಬೇಕಾಗಿದೆ. ನಾಯಕರು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಕೆಲವೊಂದಿಷ್ಟು ನಾಯಕರು ಈ ಒಂದು ವಿಚಾರವಾಗಿ ಕೆಲವೊಂದಿಷ್ಟು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಗೊಂದಲದ ವಾತಾವರಣ ಕೂಡ ನಿರ್ಮಾಣ ಆಗಿತ್ತು. ಹಾಗಾಗಿ ಹೈಕಮಾಂಡ್ ಕೂಡ ಎಂಟ್ರಿ ಆಗಲೇಬೇಕು ಅಂತ ಪಟ್ಟನ್ನ ಹಿಡಿಯಲಾಗಿತ್ತು. ಸದ್ಯಕ್ಕೆ ರಾಜ್ಯ ಮಟ್ಟದಲ್ಲಿ ಈ ಒಂದು ವಿಚಾರವನ್ನು ಬಗೆಹರಿಸ್ಕೊಳ್ಳಿ ಅಂತ ಹೈಕಮಾಂಡ್ ಸೂಚನೆ ಕೊಟ್ಟಿರೋದ್ರಿಂದ ಈ ಒಂದು ಮೀಟಿಂಗ್ ಬಹಳ ಮಹತ್ವದ್ದಾಗಿದೆ. ಯಾಕೆಂತಂದ್ರೆ ಈ ಒಂದು ಮೀಟಿಂಗ್ನಲ್ಲಿ ಕೆಲವೊಂದಿಷ್ಟು ನಿರ್ಧಾರವನ್ನ ಮಾಡುವ ಸಾಧ್ಯತೆ ಕೂಡ ಇದೆ. ಯಾಕೆಂತಂದ್ರೆ ಪವರ್ ಶೇರಿಂಗ್ ವಿಚಾರವಾಗಿ ಪ್ರಸ್ತಾಪ ಮಾಡದೇ ಇದ್ರೆ, ಯಾರು ಕೂಡ ಈ ಒಂದು ವಿಚಾರವಾಗಿ ಹೇಳಿಕೆಯನ್ನ ಕೊಡದೇ ಇದ್ರೆ ಈ ಒಂದು ಗೊಂದಲಗಳು ಸೃಷ್ಟಿ ಆಗ್ತಾ ಇರಲಿಲ್ಲ. ಈಗ ಯಾರೆಲ್ಲ ಈಗ ಕೆಲವೊಂದಿಷ್ಟು ಶಾಸಕರು ಸಚಿವರು ಸಿದ್ದರಾಮಯ್ಯ ಅವರ ಪರವಾಗಿ ಬ್ಯಾಟ್ ಮಾಡ್ತಾ ಇದ್ದಾರೆ, ಇನ್ನು ಕೆಲವೊಂದಿಷ್ಟು ಶಾಸಕರು ಸಚಿವರು ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ. ಜೊತೆಗೆ ದೆಹಲಿಗೂ ಕೂಡ ಹೋಗಿ ಬರುವ ಕೆಲಸವನ್ನು ಕೂಡ ಮಾಡಿದ್ರು. ಇಷ್ಟರ ಮಟ್ಟಿಗೆ ಪಕ್ಷದಲ್ಲಿ ಗೊಂದಲಗಳ ವಾತಾವರಣ ನಿರ್ಮಾಣ ಆಗುವುದು ಸರಿಯಲ್ಲ. ಹಾಗಾಗಿ ಇದಕ್ಕೆ ಮೊದಲು ನಾವು ಬ್ರೇಕ್ ಹಾಕಬೇಕಾಗತ್ತೆ ಎಂಬ ನಿರ್ಧಾರಕ್ಕೆ ಬರುವ ಸಾಧ್ಯತೆ ಕೂಡ ಇದೆ. ಅದಾದ ನಂತರ ಇದೆಲ್ಲ ವಿಚಾರಗಳನ್ನು ಕೂಡ ತಣ್ಣಗಾದ ನಂತರ ಬೇಕಾದ್ರೆ ಹೋಗಿ ಹೈಕಮಾಂಡ್ನ ಭೇಟಿ ಮಾಡಿ ಈ ಒಂದು ವಿಚಾರವಾಗಿ ಏನು ನಿರ್ಧಾರವನ್ನ ಮಾಡಿದ್ದೀವಿ ಅಂತ ಮುಟ್ಟಿಸುವ ಕೆಲಸವನ್ನು ಮಾಡೋಣ ಎಂಬ ಆಲೋಚನೆ ಮಾಡುವ ಕೆಲಸವನ್ನು ಕೂಡ ಮಾಡಬಹುದು. ಆದ್ರೆ ನೋಡ್ಬೇಕಾಗತ್ತೆ. ಯಾಕೆಂತಂದ್ರೆ ಇಲ್ಲಿ ಏನಾದ್ರೂ ಈ ಒಂದು ಮೀಟಿಂಗ್ ಸಕ್ಸಸ್ ಆಗಿಲ್ಲ ಅಂತಂದ್ರೆ ದೆಹಲಿಗೆ ಹೋಗ್ಬೇಕಾಗತ್ತೆ.